ಬಿಗ್ ಬಾಸ್ ಸೀಸನ್ 11ರ ಫೈನಲ್ಗಾಗಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಕಾತುರದಿಂದ ಕಾಯ್ತಾ ಇದ್ದೀವಿ. ಆದರೆ ಇವತ್ತು ಬಿಗ್ ಬಾಸ್ ಸೀಸನ್ 11ರ ಫೈನಲ್ನ ಒಂದು ಏನು ವಿಡಿಯೋ ಇದೆ ಅದು ವೈರಲ್ ಕೂಡ ಆಗಿಬಿಟ್ಟಿದೆ. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ 20 ಜನ ಕಂಟೆಸ್ಟೆಂಟ್ಗಳು ಇದ್ದರು. ಟೋಟಲ್ 17 ವಾರಗಳನ್ನು ಬಿಗ್ ಬಾಸ್ ಕಳೆದ್ರು. ಸೊ ಅದರಲ್ಲಿ 6 ಜನ ಫೈನಲಿಸ್ಟ್ಗಳು ಫೈನಲ್ಗೆ ಬಂದಿದ್ದಾರೆ. ಸ್ವತಃ ಮನೆಯಲ್ಲೂ ಕೂಡ ಇದ್ದಾರೆ. ಬಟ್ ಕೊನೆಯ ವಾರ ಆಗಿರೋದ್ರಿಂದ ಸಿಕ್ಕೋಪಟ್ಟೆ ಎಂಜಾಯ್ಮೆಂಟ್ಗಳನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಅವರು ಒಂದರ ಮೇಲೆ ಒಂದು ಸರ್ಪ್ರೈಸ್ಗಳನ್ನು ಆ ಕಂಟೆಸ್ಟೆಂಟ್ಗಳಿಗೆ ಕೊಡ್ತಾ ಇದ್ದಾರೆ. ಬಟ್ ಇವತ್ತು ಆ ಬಿಗ್ ಬಾಸ್ 11ರ ಫೈನಲ್ನ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಸೊ ಅದನ್ನು ಕೂಡ ಮಾಡಿದವರು ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಅವರೇನೆ. ಮೇಲೆತ್ತು ಕೈ ಯಾರಿರಬಹುದು 2 ದಿನಗಳ ಮಹಾ ಮನೋರಂಜನೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಸೊ ಬಿಗ್ ಬಾಸ್ ಅವರು ಈ ವಾರದಲ್ಲಿ ಈಗ ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ನ ಫೈನಲನ್ನು ನಡೆಸ್ತಿದ್ದೀವಿ ಅಂತ ಹೇಳಿ ಒಂದು ವಿಡಿಯೋನ ವೈರಲ್ ಮಾಡಿದ್ದಾರೆ. ವಿಡಿಯೋ ಅತಿ ಹೆಚ್ಚಾಗಿ ವೈರಲ್ ಕೂಡ ಆಗ್ತಾ ಇದೆ. ಸೊ ಫೈನಲ್ ಎಲ್ಲ ಸೀಸನ್ಗಳಿಗಿಂತ ವಿಭಿನ್ನವಾಗಿರುತ್ತೆ ಅಂತಲೂ ಕೂಡ ಗೊತ್ತಾಯಿತು. ಯಾಕಂತ ಹೇಳಿದರೆ ಈ ಸೀಸನಲ್ಲಿ ಟೋಟಲ್ ಇದ್ದಂತಹ ಕಂಟೆಸ್ಟೆಂಟ್ ಅಂದರೆ 20 ಜನ. ಸೊ 20 ಜನನು ಬಂದು ಪರ್ಫಾರ್ಮೆನ್ಸನ್ನು ಮಾಡ್ತಾರೆ. ಜೊತೆಗೆ ಇರುವಂತಹ 6 ಜನದಲ್ಲಿ ಯಾರ್ಯಾರನ್ನ ಒಬ್ಬೊಬ್ಬರನ್ನೇ ಹೊರಗಡೆ ಕಳಿಸ್ತಾರೆ ಅಂತ ಹೇಳಿ ನೋಡಬೇಕು. ಸೊ ಮನೆಯಿಂದ ಟೋಟಲ್ 3 ಜನನ ಹೊರಗೆ ತರ್ತಾರೋ ಅಥವಾ ಇಬ್ಬರನ್ನೇ ಹೊರಗೆ ಕರ್ಕೊಂಡ್ಬರ್ತಾರೋ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಬಟ್ ತ್ರಿವಿಕ್ರಮ್ ಮತ್ತು ಹನುಮಂತನ ನಡುವೆ ಅತಿ ದೊಡ್ಡ ಪೈಪೋಟಿ ಇರೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಸೊ ಒನ್ ಸೈಡ್ ಮ್ಯಾಚ್ ಅನ್ನೋ ಥರ ಏನಿಲ್ಲ. ಬಟ್ 6 ಜನದಲ್ಲಿ ಇಬ್ಬರು ಯಾರು ಫೈನಲಿಸ್ಟು ಅಥವಾ ಟಾಪ್ 2 ಯಾರು ಅನ್ನೋದು ಈಗಲೇ ಖಂಡಿತವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಬಟ್ ಟಾಪ್ 3, 4, 5, 6 ಈ ಥರ ಯಾರು ಅಂತ ಹೇಳಿ ಅವರ ಅಭಿಮಾನಿಗಳು ಕಾದಾಡ್ತಿದ್ದಾರೆ. ಬಟ್ ನಿನ್ನೆ ಬಂದಂತಹ ನ್ಯೂಸ್ ಪ್ರಕಾರ ಮೋಕ್ಷಿತಾ ಕೂಡ ಈ ಬಾರಿಯ ಕಪ್ಪನ್ನು ಗೆಲ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ 11 ಸೀಸನ್ಗಳಲ್ಲಿ 10 ಜನ ಗಂಡು ಮಕ್ಕಳೇ ಗೆದ್ದಿದ್ದಾರೆ. ಒಬ್ಬರು ಹೆಣ್ಮಕ್ಳು ಗೆದ್ದಿರೋದು, ಅದು ಶ್ರುತಿ ಅವರು. ಸೊ ಅದಕ್ಕೋಸ್ಕರ ಈ ಬಾರಿಯ ಮೋಕ್ಷಿತಾ ಅವರು ಗೆಲ್ತಾರೆ ಅನ್ನೋದು ಕೂಡ ಹಲವಾರು ಜನರ ವಾದ ಆಗಿದೆ. ಸೊ ಹನುಮಂತನಿಗೆ ಬೀಳ್ತಿರುವಂತಹ ವೋಟುಗಳು ನೋಡ್ತಾ ಇದ್ರೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲೆಲ್ಲನೂ ಕೂಡ ಹನುಮಂತನ ಒಂದು ಪೋಲ್ಗಳನ್ನು ನೋಡ್ಕೊಂಡು ಹೋಗ್ತಿದ್ರೆ 56%ಗಿಂತ ಮೇಲೇನೆ ಹೊಡ್ಕೊಂಡು ಹೋಗ್ತಿದ್ದಾನೆ ಹೊರತು ಅದ್ರ ಕೆಳಗಡೆ ಇಲ್ಲ. ಸೊ ತ್ರಿವಿಕ್ರಮ್ ಕೂಡ ಯಾವುದೇ ಲೆಕ್ಕಾಚಾರದಲ್ಲಿಲ್ಲ. ಮೋಕ್ಷಿತಾ ಅವರ ಜೊತೆಗೆ ಪೈಪೋಟಿ ಹೊಡಿತಿದ್ದಾರೆ. ಬಟ್ ವಿನ್ನರ್ನ ಅನೌನ್ಸ್ಮೆಂಟಲ್ಲಿ ಬಿಗ್ ಬಾಸ್ ಏನಾದ್ರು ತಾರತಮ್ಯ ಮಾಡ್ತಾರಾ ಅಂತ ಹೇಳಿ ಜನಗಳು ಮಾತಾಡ್ಕೊಳ್ತಿದ್ದಾರೆ. ಸೊ ಅದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಸೊ ನಿಯತ್ತಾಗಿ ಆಡಿದರೆ ಯಾರು ಗೆಲ್ಬಹುದು, ಓಟಿನ ಪ್ರಕಾರನೇ ವಿನ್ ಮಾಡಿದರೆ ಯಾರು ಗೆಲ್ಬಹುದು ಅಂತ ಹೇಳಿ ನಿಮಗೆ ಅನ್ಸುತ್ತೆ? ಆ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಎಲ್ಲನೂ